ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಶಿರಸಿ ಸಿದ್ದಾಪುರ ತಾಲೂಕಿನ ಧಾರ್ಮಿಕ ಸಂಸ್ಥೆಗಳಿಗೆ ಅನುದಾನ ಮಂಜೂರಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿ ಜೀರ್ಣೋದ್ಧಾರ ಕಾಮಗಾರಿಗಳಿಗೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ 150 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಸಿದ್ದಾಪುರ ತಾಲೂಕಿನ ದೇವಸ್ಥಾನಗಳಾದ ಹಾಳದಕಟ್ಟಾದ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ 40 ಲಕ್ಷ ರೂಪಾಯಿಗಳು, ಕುಳಿಕಟ್ಟು ಕದಂಬೇಶ್ವರ ದೇವಸ್ಥಾನಕ್ಕೆ 20 ಲಕ್ಷ ರೂಪಾಯಿಗಳು, ಹೆಗ್ಗರಣೆಯ ಕಟ್ಟೆಬೀರಪ್ಪ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳು, ಕರ್ಜಗಿಯ ಚಂಡಿಕಾ ದೇವಸ್ಥಾನಕ್ಕೆ 15 ಲಕ್ಷ ರೂಪಾಯಿಗಳು, ಬಾಳೆಸರ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳು, ಸರಕುಳಿಯ ಗ್ರಾಮದೇವತಾ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳು, ಶಿರಸಿ ತಾಲೂಕಿನ ಬೆಣಗಾಂವ್ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳು, ತೆಪ್ಪಗಿ ಈಶ್ವರ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳು, ದೀಗೊಪ್ಪ ಈಶ್ವರ ದೇವಸ್ಥಾನಕ್ಕೆ 15 ಲಕ್ಷ ರೂಪಾಯಿಗಳು, ಹಳ್ಳಿಕಾನ್ ಭೂತೇಶ್ವರ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳು ಸೇರಿದಂತೆ ಒಟ್ಟು 150 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಜಾತ್ರಾ ಮಹೋತ್ಸವ 2024. ರಾಜ್ಯದ ಪ್ರತಿಷ್ಠಿತ ಶಕ್ತಿಪೀಠಗಳಲ್ಲಿ ಒಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಬರುವ ದಿನಾಂಕ 19/3/2024 ರಿಂದ 27/3/2024 ರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ. ಶ್ರೀ ಮಾರಿಕಾಂಬಾ ನಮೋ. ಸೃಷ್ಟಿಕಲಾಪದ ಮಹಿಳೆಯರಿಂದ ಯಶಸ್ವಿ ಧರ್ಮಾಂಗದ ದಿಗ್ವಿಜಯ. ತಾಳಮದ್ದಳೆಯ ಕ್ಷೇತ್ರದಲ್ಲಿ ಕಳೆದ 3 ವರ್ಷಗಳಿಂದ ಸಕ್ರಿಯರಾಗಿರುವ ಮಹಿಳೆಯರ ಸಂಘಟನೆಯಾಗಿರುವ ಸೃಷ್ಟಿಕಲಾಪದ 3ನೇ ವಾರ್ಷಿಕೋತ್ಸವವನ್ನು ಶಿರಸಿಯ ನೆಮ್ಮದಿಯ ಆವರಣದಲ್ಲಿರುವ ರಂಗಮಂದಿರದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಗೌರವ ಸನ್ಮಾನ ಹಾಗೂ ಗುರುವಂದನೆ ಮತ್ತು ಧರ್ಮಾಂಗದ ದಿಗ್ವಿಜಯವೆಂಬ ತಾಳಮದ್ದಳೆಯ ಕಲಾಪಗಳು ನಡೆದವು. ನೃತ್ಯ ವಿದುಷಿ ಸೀಮಾ ಭಾಗವತ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಡಾಕ್ಟರ್ ವಿಜಯ ನಳಿನಿಯವರ ನೇತೃತ್ವದಲ್ಲಿ ಕಲಾಪದ ಸದಸ್ಯರು ನೀಡಿದ ಗೌರವ ಸನ್ಮಾನ ಸ್ವೀಕರಿಸಿದರು. ನಂತರ ತಮ್ಮ ಭರತನಾಟ್ಯ ಜೀವನದ ಕುರಿತು ಅನುಭವಗಳನ್ನು ಹಂಚಿಕೊಂಡರು. ಸಮಾರಂಭದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ತಾಳಮದ್ದಳೆಯ ಮಾರ್ಗದರ್ಶಕರಾದ ಸುಬ್ರಾಯ ಹೆಗಡೆ ಕೆರೆಕೊಪ್ಪ ಮಾತನಾಡಿ, ಪಾತ್ರವೊಂದರ ಗುಣ ಸ್ವಭಾವ ಅರ್ಥವಾದರೆ ಪಾತ್ರವು ಅರ್ಥವಾಗುತ್ತದೆ, ಅರ್ಥ ಪ್ರಸ್ತಾಪವು ಸಶಕ್ತವಾಗಿರುತ್ತದೆ ಎಂದರು. ಇವರಿಗೆ ನಯನಾ ಹೆಗಡೆಯವರ ನೇತೃತ್ವದಲ್ಲಿ ಕಲಾಪದ ಸದಸ್ಯರು ಗುರು ನಮನ ಸಲ್ಲಿಸಿದರು. ಸಭಾ ಕಲಾಪದ ನಂತರ ಧರ್ಮಾಂಗದ ದಿಗ್ವಿಜಯ ತಾಳಮದ್ದಳೆ ಪ್ರಸ್ತುತಗೊಂಡಿತು. ತಾಳಮದ್ದಳೆಯ ಹಿಮ್ಮೇಳದಲ್ಲಿ ಭಾಗವತರಾಗಿ ಗಜಾನನ ತುಳಗೇರಿ, ಮದ್ದಳೆಕಾರರಾಗಿ ಮಂಜುನಾಥ ಹೆಗಡೆ ಕಂಚಿಮನೆ, ಮಾರ್ಗದರ್ಶಕರಾಗಿ ಸುಬ್ರಾಯ ಹೆಗಡೆ ಕೆರೆಕೊಪ್ಪ ಇದ್ದರು. ಅರ್ಥಧಾರಿಗಳಾಗಿ ನಿರ್ಮಲಾ ಗೋಳಿಕೊಪ್ಪ, ಡಾಕ್ಟರ್ ವಿಜಯ ನಳಿನಿ ರಮೇಶ್, ಸುಮಾ ಹೆಗಡೆ ಗಡಿಗೆಹೊಳೆ, ರೋಹಿಣಿ ಹೆಗಡೆ, ನಯನಾ ಹೆಗಡೆ, ಸಾವಿತ್ರಿ ಶಾಸ್ತ್ರಿ, ಭವಾನಿ ಭಟ್ಟ, ಹೇಮಲತಾ ಭಟ್, ರೇಖಾ ಹೆಗಡೆ, ದಾಕ್ಷಾಯಿಣಿ ಪಿಸಿ, ಶೈಲಜಾ ಗೋರ್ನಮನೆ ಪಾತ್ರಗಳನ್ನು ನಿರ್ವಹಿಸಿದರು. ರೋಹಿಣಿ ಹೆಗಡೆ ಮತ್ತು ಹೇಮಲತಾ ಭಟ್ ಪ್ರಾರ್ಥಿಸಿದರು. ಭವಾನಿ ಭಟ್ ಸ್ವಾಗತಿಸಿದರು. ಡಾಕ್ಟರ್ ವಿಜಯ ನಳಿನಿ ರಮೇಶ್ ಪ್ರಾಸ್ತಾವಿಕ ಮಾತನಾಡಿದರು. ದಾಕ್ಷಾಯಿಣಿ ಪಿಸಿ ವಾಚಿಸಿದರು. ಶೈಲಜಾ ಗೋರ್ನಮನೆ ನಿರ್ವಹಿಸಿದರು. ಸಾಧನೆ, ಸಾಮರ್ಥ್ಯ ಎಲ್ಲವನ್ನೂ ಮರೆತು ಭಕ್ತಿಯ ಅಹಂಕಾರದಲ್ಲಿ ನೀವಿಬ್ಬರು ಈ ಥರದ ಬೆಡಗಿಗೆ ಬಿದ್ದಿದ್ದೀರಲ್ಲ, ಸಾಮರ್ಥ್ಯವನ್ನ ಎದುರಿಗೆ ನಿಮ್ಮನ್ನ ಪಣಕ್ಕಿಟ್ಟಿದ್ದು ಯಾರ ಎಂದು? ನಿಮ್ಮಿಬ್ಬರದೇ ದೇವರಾದ ನನ್ನ ಎಂದು ಅಲ್ಲವಾ? ನೀನು ಮಹಾದಾನಿ ಅಲ್ಲವಾ? ನಿನಗೋಸ್ಕರನೇ ನಾನು ಒಂದು ವಾಮನನಾಗಿ ನನಗೆ ಪುರುಷನನ್ನ ನೀಡಿದ್ದು ಅರಿವಿದೆಯಲ್ಲ? ಹೌದು. ನಿನ್ನ ಮನೆಯಲ್ಲಿ ನಿನ್ನ ಮನದೊಳಗೆ ಉಳಿದವನು. ಹೌದು. ಆದರೂ ನನ್ನನ್ನ ಮರೆತು ಯಾವ ಅಹಂಕಾರದಲ್ಲಿದೆ ಅದು? ಧರ್ಮಾಂಗದ ಶ್ರೀಹರಿ ದೇವ, ನಿನ್ನ ತಂದೆಯ ಮಾರ್ಗದ. ಶಿರಸಿ ಸಮೀಪ ಅಪಘಾತದಲ್ಲಿ ಇಬ್ಬರಿಗೆ ಗಂಭೀರ ಗಾಯ. ಶಿರಸಿ ತಾಲೂಕಿನ ಬನವಾಸಿ ರಸ್ತೆಯಲ್ಲಿ ರಸ್ತೆ ಅಪಘಾತ ಸಂಭವಿಸಿದೆ.
ಟ್ರಕ್ ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದ್ದು ಅಪಘಾತಕ್ಕೆ ಕಾರಣ ತಿಳಿದು ಬಂದಿಲ್ಲ. ಅಪಘಾತದಲ್ಲಿ ಬೈಕ್ ಸವಾರರಿಗೆ ಗಂಭೀರ ಗಾಯಗಳಾದ ವರದಿ ಬಂದಿದೆ. ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ.